ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ನೋಡಿ, ಒಣಗಿರುವಂಥ ಹಲಸಂದಿ ಕಾಳನ್ನು ಇವತ್ತು ಮಸಾಲೆ ವಡೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮಸಾಲೆ ವಡೆ ಅಂತಂದರೆ ಇಂಥ ಮಸಾಲೆ ವಡೆ ಅಲ್ಲ ಫ್ರೆಂಡ್ಸ್, ತುಂಬಾ ಟೇಸ್ಟ್ ಆಗಿರುತ್ತೆ. ಇದು ಹಲಸಂದಿ ಕಾಳು ತುಂಬಾ ಟೇಸ್ಟ್ ಆಗಿರುತ್ತೆ ವಡೆ ಮಾಡಿದರೆ. ಈಗ ನಾವು ಅಲಸಂದಿ ಕಾಳನ್ನ ವಡೆ ಮಾಡೋದು ಮಸಾಲೆ ವಡೆ ನೋಡೋಣ ಬನ್ನಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು 8 ಅವರ್ ನೆನೆಸಿದ್ದೆ. ನೀವು ಬೇಕಂದರೆ ಇನ್ನೂ ಜಾಸ್ತಿ ಹೊತ್ತು ನೆನೆಸ್ಬೋದು, ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ತರಿಯಾಗಿ ರುಬ್ಕೊಳ್ಳೋಣ. ಅಲಸಂದಿ ಕಾಳನ್ನು ನೋಡಿ, ಈ ರೀತಿ ತರಿಯಾಗಿ ವಡೆಗೆ ರುಬ್ಕೋಬೇಕಾಗುತ್ತೆ. ನಾವು ಅಲಸಂದಿ ಕಾಳನ್ನು ನೋಡಿ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಅಲಸಂದಿ ಕಾಳು ಎಲ್ಲ ನಾನು 1/4 kg ಅಷ್ಟೇ ಅಲಸಂದಿ ಕಾಳನ್ನು ನೆನೆಸಿದ್ದಿದ್ದು. ನೀರನ್ನು ಹಾಕಬಾರ್ದು ರುಬ್ಕೊಳ್ಳುವಾಗ, ಈ ರೀತಿ ರುಬ್ಕೊಂಡ್ರೆ ಸಾಕು ತರಿಯಾಗಿ. ಈಗ ನಾವು ಪುಟಾಣಿ ಕಲ್ಲು ತೆಗೆದುಕೊಂಡು ಇದ್ದರೆ ಪುಟಾಣಿ ಕಲ್ಲಲ್ಲೇ ನೀವು ಕುಟ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಧನಿಯಾ ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಒಂದು 5 ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ಕುಟ್ಕೊಳ್ಳೋಣ. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ತುಂಬಾ ನುಣ್ಣಗೇನು ಪುಡಿ ಮಾಡಬಾರ್ದು, ತರಿಯಾಗಿರಬೇಕು. ಇದನ್ನು ನಾವು ಸೇರಿಸೋಣ. ಈಗ ಅದೇ ಪುಟಾಣಿ ಕಳ್ಳಿಗೆ ನೋಡಿ, ಶುಂಠಿ ಇಷ್ಟು, ಬೆಳ್ಳುಳ್ಳಿ ಒಂದು ಸುಳಿದಿರುವಂಥದ್ದು, 10 ಹಸಿಮೆಣಸಿನ್ಕಾಯನ್ನೇ ಜಜ್ಜಿಕೊಳ್ಳೋಣ. ಚೆನ್ನಾಗಿ ಜಜ್ಜಿಕೊಂಡಂತಹ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಸೇರಿಸೋಣ. ಪುಟಾಣಿ ಕಲ್ಲಲ್ಲಿ ಜಜ್ಜಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ಮಿಕ್ಸಿ ಜಾರ್ಗಿಂತ. ಹಾಗಾಗಿ ನಾನು ಪುಟಾಣಿ ಕಲ್ಲಲ್ಲೇ ಜಜ್ಜಿಕೊಂಡಿದ್ದು. ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನೋಡಿ, ಪುದೀನ ಸೊಪ್ಪು ಒಂದಿಷ್ಟು ಸೇರಿಸ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಒಂದಷ್ಟು ಸೇರಿಸ್ತಾ ಇದ್ದೀನಿ, ಮತ್ತು ಈರುಳ್ಳಿ ನೋಡಿ ಕಟ್ ಮಾಡ್ಕೊಂಡಿರೋದು ಒಂದಿಷ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದು ದಪ್ಪದಾದಂತಹ ಒಂದು 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. 1/4 kgಗೆ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ರು, ಕೊತ್ತಂಬರಿ ಪುದೀನ ಹಾಕಿದ್ರು ಕೂಡ. ಈಗ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಪಾನನ್ನು ಇಟ್ಕೊಂಡು ಸ್ಟವ್ ಹಚ್ಚಿ ನೋಡಿ, ಆಯಿಲು ಬಿಸಿ ಆಗಿದೆ, ಒಂಚೂರು ಹಾಕಿ ನೋಡಿದೆ. ಈಗ ನಾವು ವಡೆನೆಲ್ಲ ಮಾಡ್ಕೊಳ್ಳೋಣ. ಮಸಾಲೆ ವಡೆ ಸೂಪರಾಗಿರುತ್ತೆ ಫ್ರೆಂಡ್ಸ್, ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಅಲಸಂದಿ ಕಾಳು ವಡೆ ಹಳ್ಳಿ ಕಡೆ ಮಾಡ್ತಾರೆ ನಮ್ಮ ಯಜಮಾನ್ರು, ಅವ್ರ ಊರ ಕಡೆ, ಮದನಪಲ್ಲಿ ಕಡೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಅಲಸಂದಿ ಕಾಳು ವಡೆನೇ ಅವ್ರು ಮಾಡೋದು, ಒಣಗಿರೋದಂಥ ಅಲಸಂದಿ ಕಾಳು ವಡೆ. ನಮ್ಮ ಕಡೆ ಕಡಲೆಬೇಳೆ ವಡೆ ಮಾಡ್ತಾರೆ, ಆದರೆ ಆಂಧ್ರ ಕಡೆ ಅಲಸಂದಿ ಕಾಳು ವಡೆ ಮಾಡ್ತಾರೆ, ಮಸಾಲೆ ವಡೆ. ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ನಾವು ಮಾಡಿ ನೋಡೋಣ, ತಿನ್ನೋಣ ಅಂತಂದ್ಬಿಟ್ಟು ಎಷ್ಟೋ ಸಲ ನಾನು ಮಾಡಿದ್ದೀನಿ. ಅಂದರೆ ನಮಗೆ ಕಡಲೆಕಾಳು ಬೇಳೆದು ತುಂಬಾ ರೂಢಿ ಆಗಿದೆಯಲ್ಲ, ಅದರಿಂದಾಗಿ ಕಡಲೆಬೇಳೆದೇ ಜಾಸ್ತಿ ಮಾಡೋದು. ಅಲಸಂದಿ ಕಾಳ್ದು ರೇರ್ ಮಾಡ್ತೀವಿ. ಕೆಲವರು ವಾಯು ಅಂತಾರೆ, ವಾಯು ಹಾಕ್ದಿರ ಏನು ಮಾಡಬೇಕಂದ್ರೆ, ನಾವು ಪೆಪ್ಪರನ್ನು ಒಂದು 4-5 ಜಜ್ಜಿಬಿಟ್ಟು ಹಾಕಿದರೆ ವಾಯು ಆಗಲ್ಲ. ಅಲಸಂದಿ ಕಾಳ್ದು ಒಣಗಿಸ್ಬಿಟ್ಟು ಚೆನ್ನಾಗಿ ಅದನ್ನು ನೆನೆಸಿಬಿಟ್ಟು ಹಾಕಿ ವಡೆ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡ್ಕೋಬೇಕಾಗತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡೋಣ. ಎಲ್ಲ ಒಂದು ಕಡೆ ಬೆಂದಿದ್ದರೆ ಅದನ್ನು ಟರ್ನ್ ಮಾಡೋಣ. ಈ ರೀತಿ ಟರ್ನ್ ಮಾಡ್ಕೋಬೇಕಾಗತ್ತೆ. ಎರಡೂ ಕಡೆನೂ ಚೆನ್ನಾಗಿ ಬೇಯಬೇಕು. ನಾವು ನೆನೆಸೋದೊಂದೇ ತಡ ಫ್ರೆಂಡ್ಸ್, ಅಷ್ಟು ಬೇಗ ಅಲಸಂದಿ ಕಾಳು ವಡೆನ ನಾವು ಮಾಡ್ಕೋಬೋದು. ಈ ರೀತಿ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಆಯಿಲ್ ಬಿಟ್ಕೊಂಡ್ಬಿಡುತ್ತೆ, ವಡೆ ಆದ ತಕ್ಷಣ ಆಯಿಲ್ ಬಿಟ್ಕೊಂಡ್ಬಿಡುತ್ತೆ.
ನೋಡಿ ಒಂದು ಬೌಲನ್ನು ತೆಗೆದುಕೊಂಡು ಅದರ ಮೇಲೆ ನಾನು ಒಂದು ಪೇಪರನ್ನು ಹಾಕಿದ್ದೀನಿ, ಟಿಶ್ಯೂ ಪೇಪರನ್ನು, ಯಾಕಂದರೆ ಆಯಿಲ್ ಇರ್ಕೊಳ್ಳಿ ಅಂತ. ವಡೆನ ತೆಗೆದು ಅದರೊಳಗೆ ಹಾಕ್ತೀನಿ ಫ್ರೆಂಡ್ಸ್. ಆಗಿರುವಂತಹ ವಡೆಗಳನ್ನು ನಾವು ತೆಗೆದುಬಿಡೋಣ. ಆಯಿಲ್ ಬಿಟ್ಕೊಂಡ್ಬಿಡ್ತವೆ. ಗರಿ ಗರಿಯಾದಂತಹ ವಡೆ, ಮಸಾಲೆ ವಡೆ, ತುಂಬ ಟೇಸ್ಟಿ ವಡೆ ಫ್ರೆಂಡ್ಸ್. ಒಂದೇ ಒಂದು ಸಲ ಟ್ರೈ ಮಾಡಿ, ಮತ್ತೆ ನೀವೆಂದೂ ಬಿಡೋದಿಲ್ಲ ಈ ವಡೆನ. ತುಂಬ ಈಸಿ ಅಂದರೆ ಈಸಿ ಇದೆ ಮಾಡೋದು ಕೂಡ. ಇದೇ ರೀತಿ ಎಲ್ಲ ವಡೆನೂ ಮಾಡ್ಕೊಳ್ಳೋಣ. ಈ ರೀತಿ ತೆಳುವಾಗಿ ಹಾಕಿ, ಅದೇ ಒಂದು ಸ್ವಲ್ಪ ಉಬ್ಬುತ್ತೆ ತೆಳುವಾಗಿ ಹಾಕಿದರೂ ಕೂಡ ವಡೆ, ಯಾಕಂದರೆ ನೆನೆಸಿರ್ತೀವಿ, ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್. ಕೆಲವೊಂದು ಹೆಣ್ಮಕ್ಳು ವಡೆ ಮಾಡೋಕ್ಕೆ ಬರಲ್ಲ ಅಂತಾರೆ ಫ್ರೆಂಡ್ಸ್. ಹಾಗೆ ನೋಡಿ, ಅದಕ್ಕೆ ಅವ್ರಿಗೊಂದು ಟಿಪ್ಸನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಉಂಡೆ ಮಾಡ್ಕೊಂಬಿಡಿ ಹಿಟ್ಟನ್ನು. ನೋಡಿ ಈ ರೀತಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಡೆ. ಆ ರೀತಿ ಹಾಕೋದು ಫ್ರೆಂಡ್ಸ್. ಆ ಥರ ಎಲ್ಲ ವಡೆನೂ ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಗರಿ ಗರಿಯಾದಂಥ ಮಸಾಲೆ ವಡೆ ರೆಡಿ ಫ್ರೆಂಡ್ಸ್. ನೋಡಿ ಗರಿ ಗರಿ ಆಗಿದೆ. ಆಗಿರೋದನ್ನೆಲ್ಲ ತೆಗೆದುಬಿಡೋಣ. ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಡೆ ಎಲ್ಲ ರೆಡಿ ಆಯಿತು. ಈಗ ನಾವು ವಡೆನೆಲ್ಲ ಒಂದು ಪ್ಲೇಟಿಗೆ ತಗೊಂಬಿಡೋಣ. ನೋಡಿ, ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು ಫ್ರೆಂಡ್ಸ್. ವಡೆನ ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು, ಅಗಲಕ್ಕೆ ಬೇಕಾದರೂ ಮಾಡ್ಕೋಬೋದು. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ದೊಡ್ಡದಾಗೆ ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲ ಪ್ಲೇಟಿಗೆ ತಗೊಂಬಿಡೋಣ ಫ್ರೆಂಡ್ಸ್. ಅಳಸಂದಿ ಕಾಳಿನ ಮಸಾಲೆ ವಡೆ ರೆಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಳ್ಳೆ ಗರಿ ಗರಿಯಾಗಿದೆ ನೋಡಿ, ಸರ ಅನ್ನತ್ತಂಗಂದರೆ ಗರಿ ಗರಿಯಾದಂತಹ ಮಸಾಲೆ ವಡೆ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಮಾಡ್ತೀರಾ, ತಿಂತೀರಾ, ಕಮೆಂಟನ್ನು ಮಾಡೋದನ್ನು ಮರಿಲೇಬೇಡಿ, ಲೈಕ್ ಮಾಡೋದನ್ನು ಮರಿಲೇಬೇಡಿ ಫ್ರೆಂಡ್ಸ್. ಒಳ್ಳೆ ರೆಸಿಪಿ ಅಂತಂದರೆ ಅಳಸಂದಿ ಕಾಳಿನ ವಡೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತಂದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ, ಹಳೆ ಕಾಲದಂತಹ ಒಳ್ಳೆಯ ರೆಸಿಪಿ ಇದು. ಎಲ್ಲರೂ ಮಾಡಿ. ಥ್ಯಾಂಕ್ ಯು.